ಒಳೆಯುವ ಬುದ್ಧಿಯ ಭಾಸ್ಕರನಾಗೆ ಜನ್ನಿವಾರವ ಕೊಡಿಸುವೆನದು ತಂದೆಯ ಕರೆಯಲು ನಾ ಬರನೆಂದೆ ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ಬಸವಣ್ಣವ್ರೇನು ಹುಟ್ಟಿಬಿಟ್ರು, ಓಡೋಡಿ 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 ಮಾದರಸ ಹೋಗ್ತಾನೆ. ಆದ್ರೆ ಏನು ಆಶ್ಚರ್ಯ ಅಂತಂದ್ರ ಮಗ ಹುಟ್ಟಿದ್ದೇನೋ ಖುಷಿ ಅದ, ಆದ್ರೆ ಮನೆ ಒಳಗಡೆ ಎಲ್ಲರೂ ದುಃಖ ತಪ್ತರಾಗಿದ್ದಾರೆ. ಮಾದಲಾಂಬಿಕೆ ಅಳ್ತಾ ಕುಳಿತಿದ್ದಾಳೆ, ಮಗುವನ್ನ ಹಾಕೊಂಡಿದ್ದಾಳೆ. ಎಲ್ಲರೂ ಚಂದ್ರಮಬ್ಬೆ ಅವರ ಅಜ್ಜ ಅಜ್ಜಿ ಎಲ್ಲರೂ ದುಃಖ ತಪ್ತರಾಗಿದ್ದಾರೆ. ಕಾರಣ ಏನಂದ್ರ ಮಗು ಅಳೋಲುದು, ಮಗು ಉಸಿರಾಡ್ತಾ ಇಲ್ಲ, ಕಣ್ಣು ತೆರೆತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ. ನೀವೇನ್ ಮಾಡ್ತೀರಿ? ಈಗ ಯಾರು ಮನೆಗೆ ಹುಟ್ಟೋದಿಲ್ಲ, ಅದು ಗೊತ್ತೂ ಆಗೋದಿಲ್ಲ. ಈಗೆಲ್ಲ ಹಾಸ್ಪಿಟಲ್ಗೆ ಹುಟ್ಟತಾವ, ಹೌದಲ್ಲ ರೀ? ಹಾಸ್ಪಿಟಲ್ಗೆ ಮತ್ತೆ ಡೇಟ್ ತಗೊಂಡು ಹುಟ್ಟಿಸ್ತಾರೆ ಈಗೆಲ್ಲ. ನಮ್ಮ ಹತ್ರ ಎಷ್ಟು ಬರ್ತಾವ್ರಿ ಅಪ್ಪುಗಳೇ, ನಾವು ನಾಳೆ ನಾಡಿದ್ದ ಯಾವ ಡೇಟ್ ಚಂದದ ಹೇಳ್ರಿ, ಯಾಕಂದ್ರೆ ನಾವು ಡೆಲಿವರಿ ಮಾಡ್ಕೊಳ್ತೀವಿ ಅಂತ. ಎಂತ ಕಾಲ ಬಂದದ ನೋಡಿ. ಅಂದ್ರ ಈಗಿನ ಕಾಲಘಟ್ಟದಲ್ಲಿ ಒಂದು ವೇಳೆ ಮಗು ಅಳ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾರ, ಆ ತಾಯದಿಗಳು ಅವ್ರೇನ್ ಇರ್ತಾರಲ್ಲ ನರ್ಸ್, ತಲೆ ಕೆಳಗಡೆ ಮಾಡಿ ಕಾಲು ಮೇಲೆ ಮಾಡಿ ಪಟ ಪಟ ಹೊಡಿತಾರೆ. ಅವಾಗ ಹೊಡೆದಾಗ ಅದು ಉಸಿರು ಬೇಗನೆ ತಗೊಂಡು ಅಳ್ಳಕ್ ಶುರು ಮಾಡ್ತೀವಿ. ಯಾವಾಗ ಮಗು ಉಸಿರಾಡ್ಲಕ್ ಶುರು ಮಾಡಿತು, ಅಳ್ಳಕ್ ಶುರು ಮಾಡಿತು ಅಂದ್ರೆ ಅವಾಗ ಮಗು ಜೀವಂತವಾಗಿದೆ ಅಂತ ಅರ್ಥ. ಹಾಗೆ ಏನು ಮಾಡಿದ್ರು ಸಹಿತ ಸೂಲ್ಗಿತ್ತಿಯವರು ಮಗು ನಗುತ್ತಾ ಇಲ್ಲ, ಅಳುತ್ತಾ ಇಲ್ಲ, ಕಣ್ಣು ತೆರೆತಾ ಇಲ್ಲ, ಉಸಿರಾಡ್ತಾ ಇಲ್ಲ. ಅಯ್ಯೋ ದೇವ್ರೇ, ನಾನು 9 ತಿಂಗಳ ಕಾಲ ನಂದಿ ವ್ರತವನ್ನ ಮಾಡಿ ಹುಟ್ಟಿಸಿದ್ರು ಸಹಿತ ನನಗೆ ಸತ್ತು ಮಗುವನ್ನ ಕೊಟ್ಟಿದಲ್ಲ ಅಂತ ತಾಯಿ ದುಃಖ ತಪ್ತಳಾಗಿದ್ದಾಳೆ, ತಂದೆನೂ ದುಃಖ ತಪ್ತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಮನೆ ಮುಂದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಂತ್ರವನ್ನು ಉಚ್ಚಾರ ಮಾಡಿಕೊಂಡು ಒಬ್ಬ ಗುರು ಬಂದು ನಿಂತಿದ್ದಾನೆ. ಅವಾಗ ಓಡೋಡಿ ಮಾದರಸ ಇಂಥ ಒಂದು ಸಂದರ್ಭದಲ್ಲಿ ಗುರುಗಳು ಬಂದಾರಂತಂದ್ರ ಯಾರಿರ್ಬೋದು ಅಂತ ನೋಡ್ತಾರೆ. ಅವ್ರು ಯಾರು ಬೇರೆ ಯಾರಲ್ಲ, ಕೂಡಲ ಸಂಗಮದ ಜಾತವೇದ ಮುನಿಗಳು ಅಂತೇಳಿ ಗುರುಕುಲದ ಗುರುಗಳು. ಗುರುಗಳೇ, ನಮ್ಮ ಮನೆಗೆ ಈ ಕಡೆ ಯಾಕೆ ಬಂದ್ರಿ? ನಮ್ಮ ಮಗ ಹೀಗೆ ತಾನೇ ಹುಟ್ಟಿದೆ, ತಾನು ಕೇಳೋದಕ್ಕಿಂತ ಮೊದಲು ಎಲ್ಲವನ್ನ ಹೇಳ್ಕೊಳ್ತಾ ಇದ್ದಾರೆ. ನನ್ನ ಮಗ ಅಳ್ತಾ ಇಲ್ಲ, ನಗುತ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಸತ್ತಂತೆ ಇದೆ ಮಗು, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದಾಗ ಅವಾಗ ಆ ಗುರುಗಳು ಹೇಳ್ತಾರೆ, ನೋಡ್ರಿ, ಪರಮಾತ್ಮನ ಮಗ ಆಗಿರೋದ್ರಿಂದ ಏನೆಲ್ಲ ಘಟನೆಗಳು ಮಹಾತ್ಮರು ಹುಟ್ಟಬೇಕಾದ್ರೆ ಆಗ್ತವನ್ನೋದಕ್ಕೆ ಸಾಕ್ಷಿ. ಅವಾಗ ಆ ಗುರುಗಳು ಹೇಳ್ತಾರೆ, ನಾನು ಘಟಪ್ರಭಾ, ನೀವು ಕೂಡಲ ಸಂಗಮಕ್ಕೆ ಹೋಗ್ಬೇಕು, ನೀವು ಘಟಪ್ರಭಾ ಘಟದ ಮೇಲೆ ಕುಳಿತುಕೊಂಡು ನಾನು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಸುಪ್ರಭಾತ 4 ಗಂಟೆಯ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರತಕ್ಕಂತ ಬೆಳಕು ಈಶಾನ್ಯ ದಿಕ್ಕಿನಿಂದ ನಡೆದು ಬಂದು ನನ್ನೊಳಗೆ ಪ್ರವೇಶ ಮಾಡಿತು. ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಗು ಹುಟ್ಟಿ ಬರ್ತಾ ಇದೆ, ನೀನು ಹೋಗು ಅಂತ ಹೇಳಿದಂಗಾಯ್ತು. ಅದಕ್ಕೆ ಆ ದಾರಿಯನ್ನು ಹಿಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ, ನಿಮ್ಮ ಮನೆ ಮುಂದೆ ನಿಂತಿದ್ದೇನೆ ಅಂತ. ಏನು ಆಶ್ಚರ್ಯ, ಕಾಕತಾಳೀಯ, ಪವಾಡ ಸದೃಶ. ಒಳಗಡೆ ಬೇಗ ಪಾದಕ್ಕೆ ನೀರಾಕಿ ಒಳಗಡೆ ಕರ್ಕೊಂಡು ಹೋಗ್ತಾರ. ಮಗುವನ್ನ ಬಟ್ಟೆಯಲ್ಲಿ ಮಲಗಿಸಿದರೆ ಆ ಸಂದರ್ಭದಲ್ಲಿ ತಮ್ಮ ಒಂದು ಕಮಂಡಲ್ನಲ್ಲಿರ್ತಕ್ಕಂಥ ವಿಭೂತಿಯನ್ನ ತೆಗೆದು ಆ ಮಗುವಿನ ಹಣೆ ಮೇಲೆ ವಿಭೂತಿಯನ್ನ ಧರಿಸಿ ಮೈ ತುಂಬ ವಿಭೂತಿಯನ್ನ ಧರಿಸಿದ ತಕ್ಷಣ ಅವಾಗ ಏಳು ಬಸವ ಓಂ ನಮಃ ಶಿವಾಯ ಅಂತ ಹೇಳಿ ತಿಳ್ಕೊಂಡು ದೃಷ್ಟಿಯಾರೆ ಕಣ್ಣುಗಳನ್ನು ನೋಡ್ತಾ ಕಿವಿ ಒಳಗಡೆ ಮಂತ್ರವನ್ನ ಉಚ್ಚಾರ ಮಾಡಿದ ತಕ್ಷಣ ಒಂದು ಕ್ಷಣಾರ್ಧದಲ್ಲಿ ಆ ಮಗು ಕಣ್ಣು ಬಿಟ್ಟು ಉಸಿರನ್ನ ತಗೊಂಡು ಕಿಲಕಲಿನ ನಗುತ್ತಾ ಆ ಗುರುವಿನ ದರ್ಶನವನ್ನ ಮಾಡ್ಕೊಳ್ತಾರೆ. ಆ ಮಗು ಬೇರೆ ಯಾರಲ್ಲ, ವಿಶ್ವಗುರು ಬಸವಣ್ಣನವರು. ಏನ್ ಆನಂದ ಅಂದ್ರ ಆಶ್ಚರ್ಯ ಆಯ್ತು. ತಂದೆ ತಾಯಿ ಅಂತಾರ, ಲೌಕಿಕ ತಂದೆ ತಾಯಿಗಳ ಮುಖವನ್ನ ನೋಡಬಾರದು ಅಂತ ಹೇಳಿ, ಲೌಕಿಕದ ಬಂಧು ಬಳಗ ಕುಟುಂಬವನ್ನ ನೋಡಬಾರದು ಅಂತ ಹೇಳಿ ಗುರುದರ್ಶನವನ್ನ ಮಾಡ್ಲಿಕ್ಕೆ ನೀನು ಈ ರೀತಿ ಮಾಡಿದೆಯಾ ಬಸವಣ್ಣ ಅಂತ ಪಾದಕ್ಕೆ ಶರಣ ಮಾಡ್ತಾರೆ, ಕಂದಮ್ಮನ ಪಾದಕ್ಕೆ. ಅವಾಗ ಗುರುಗಳು ಹೇಳ್ತಾರ, ಈ ಮಗು ಸಾಮಾನ್ಯ ಮಗುವಲ್ಲ, ಇದು ಸಾಕ್ಷಾತ್ ಪರಮಾತ್ಮನ ಸಾಕಾರ ರೂಪ ಧರೆಗೆ ಇಳಿದು ಬಂದಿದೆ. ಹಾಗಾಗಿ ಈ ಮಗುವಿನ ದರ್ಶನ ಮಾಡಿಕೊಳ್ಳ್ರಿ, ಈ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ರಿ, ಶಿವಪೂಜವನ್ನ ಮಾಡಿ ಶಿವ ಉದಕವನ್ನ, ಶಿವೋದಕವನ್ನ, ಲಿಂಗೋದಕವನ್ನ ಪ್ರತಿನಿತ್ಯಲೂ ಹಾಕರಿ. ನೀವು ಒಂದು ವೇಳೆ ಹಾಕದೆ ಹಾಗೆ ಉಣಿಸ್ಲಕ್ಕೆ ಹೋಗಬೇಡ್ರಿ ಅಂತ ತಿಳ್ಕೊಂಡು ಅಲ್ಲಿ ಹೇಳಿ ಗುರುಗಳು ಹೊರಟು ಹೋಗ್ತಾರೆ. ನೋಡಿ ಎಷ್ಟು ಆಶ್ಚರ್ಯ. ಇವತ್ತು ನಾವು ಯಾವುದು ಮಾಡೋದಿಲ್ಲ ರೀ, ಹುಟ್ಟಿದ ತಕ್ಷಣ ಬಾಟಲ್ ಹಾಲು ಕೊಟ್ಟು ಬಿಡೋದು, ಹೌದಲ್ಲ? ಮತ್ತೆ ನಮ್ಮ ಮಕ್ಕಳು ಶಿವಭಕ್ತರು ಹೆಂಗಾಗ್ತಾರ?
ನಮ್ಮ ಮಕ್ಕಳಿಗೆ ಪ್ರೀತಿ ಹೆಂಗ್ ಬರ್ತದ, ನಮ್ಮ ಮಕ್ಕಳಿಗೆ ಅಧ್ಯಾತ್ಮ ಭಾವ ಹೆಂಗ್ ಬರ್ತದೆ ಹೇಳ್ರಿ. ಅದಕ್ಕೆ ಚನ್ನಬಸವಣ್ಣ ಆಚಾರ 52 ಒಂದು ಆಚಾರದಲ್ಲಿ ಹೇಳ್ತಾರ, ಹುಟ್ಟಿದ ತಕ್ಷಣ ಮಗುವಿಗೆ ಬಾಯಲ್ಲಿ ಜೊಲ್ಲು ತೆಗೆದು ಲಿಂಗ ಪೂಜೆಯಲ್ಲಿ ಯಾರ ಲಿಂಗ ಪೂಜೆ ಮಾಡ್ತಾರ ನೋಡ್ರಿ, ಅದಕ್ಕೆ ನಾವು ತಾಯಿಯ ಗರ್ಭದಲ್ಲಿದ್ದಾಗ ಲಿಂಗವನ್ನ ಕಟ್ತೀವಿ. ನಾವು ಏನ್ ಮಾಡ್ತೀವಿ ಅಂದ್ರ ಬಸವಣ್ಣನವರು ಅದನ್ನ ಜಾರಿಗೆ ತಂದಾರ. ಲೌಕಿಕವಾಗಿ ಮಗು ಹುಟ್ಟಿ ಬರಬಾರದು, ಅಲೌಕಿಕವಾಗಿ ಬಂದಿರತಕ್ಕಂಥ ಒಂದು ಮಗುವಿಗೆ ತಾಯಿಯ ಗರ್ಭಕ್ಕೆ ವಿಭೂತಿಯನ್ನ ಹಚ್ಚಿ ಲಿಂಗವನ್ನ ಕಟ್ಟಿ ಆ ಲಿಂಗವನ್ನ ಪೂಜೆ ಮಾಡಿ ದಿನಾನಿತ್ಯಲೂ ತನ್ನ ಲಿಂಗವನ್ನ ಮಗುವಿನ ಲಿಂಗವನ್ನ ಪೂಜೆ ಮಾಡಿ ತಾಯಿ ಏನ್ ಮಾಡ್ಕೋಬೇಕು, ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕು. ಮಗು ಹುಟ್ಟಿದ ಮೇಲೆ ಅದೇ ಲಿಂಗವನ್ನ ಪೂಜೆ ಮಾಡಿ ಆ ತೀರ್ಥವನ್ನ ಒಂದನೆಯಾದ್ರೂ ಸಹಿತ ಮಗುವಿಗೆ ಆ ಬಾಯಲ್ಲಿ ಹಾಕಿ ಆಮೇಲೆ ತಾಯಿ ಎದೆ ಹಾಲನ್ನು ಕುಡಿಸೋದನ್ನ ರೂಢಿ ಮಾಡ್ಕೋಬೇಕು. ಯಾಕೆ ನಮ್ಮ ಹೊಟ್ಟೆಯಲ್ಲಿ ಭಗತ್ ಸಿಂಗ್ ಹುಟ್ಟಲ್ಲ? ಯಾಕೆ ನಮ್ಮ ಹೊಟ್ಟೆಯಲ್ಲಿ ಶಿವಾಜಿ ಮಹಾರಾಜರು ಹುಟ್ಟಲ್ಲ? ಯಾಕೆ ನಮ್ಮ ಹೊಟ್ಟೆಯಲ್ಲಿ ಬಸವಣ್ಣನವರಂತ ಮಕ್ಕಳು ಹುಟ್ಟೋದಿಲ್ಲ? ಯಾಕೆ ನಮ್ಮ ಹೊಟ್ಟೆಯಲ್ಲಿ ವಿವೇಕಾನಂದರ ಮಕ್ಕಳು ಹುಟ್ಟೋದಿಲ್ಲ? ಯಾಕೆ ನಮ್ಮ ಹೊಟ್ಟೆಯಲ್ಲಿ ದಾನಮ್ಮನಂತ ಮಕ್ಕಳು ಹುಟ್ಟೋದಿಲ್ಲ? ಯಾಕೆ ನಮ್ಮ ಹೊಟ್ಟೆಯಲ್ಲಿ ಅಕ್ಕಮಹರಿ ಅಂತ ಮಕ್ಕಳು ಹುಟ್ಟೋದಿಲ್ಲ ಅಂತಂದ್ರ ನಾವು ಯಾವ ಸಂಸ್ಕಾರವನ್ನ ಮಾಡೋದಿಲ್ಲ ಇಲ್ಲಿ. ಹಾಗಾಗಿ ಇವತ್ತು ಮಕ್ಕಳೆಲ್ಲ ಭ್ರಷ್ಟ ತಲೆಗಳಾಗಿದ್ದಾವೆ. ಯಾರು ಮಾತುಗಳನ್ನ ಕೇಳಕ್ಕೆ ತಯಾರಿಲ್ಲ. ಯಾಕೆ? ನಾವು ಹುಟ್ಟಿದಿಂದ ಆ ಸಂಸ್ಕಾರವನ್ನ ಮರೆತು ಬಿಟ್ಟಿದ್ವಿ. ಅದಕ್ಕಾಗಿ ಹೇಳ್ತಾರ, ಎಷ್ಟು ಚಂದ ಚನ್ನಬಸವಣ್ಣವ್ರು ಹೇಳ್ತಾರಂದ್ರ, ಅಯ್ಯ ನಾನು ಒಡಲೊಳಗಿದ್ದಾಗಲೇ ಮಾಂಸ ಪಿಂಡವೆಂದೆನಿಸದೆ ಮಂತ್ರ ಪಿಂಡವೆಂದೆನಿಸಿದನಯ್ಯ ಸದ್ಗುರು. ಆನು ಒಡಲೊಳಗಿದ್ದಾಗಲೇ ನನ್ನನ್ನ ಲೌಕಿಕವಾಗಿ ಯಥಾರ್ಥವಾಗಿ ಬರುವಂತನ ಮಗನನ್ನ ಜಗಭರಿತನನ್ನಾಗಿ ಮಾಡಿದೆ, ಲೋಕಭರಿತನನ್ನಾಗಿಸದೆ ಜಗಭರಿತನಂದನಸಾಗಿ ಮಾಡಿದೆ. ನನಗೆ ಯಥಾ ರೀತಿ ಬರ್ತಾ ಇದ್ದೆ, ನನಗೆ ಲಿಂಗ ಪ್ರಸಾದಿಕನನ್ನಾಗಿ ಮಾಡಿದೆ. ಅದಕ್ಕಾಗಿ ಅವನು ಒಡಲೊಳಗಿದ್ದಾಗಲೇ ವಿಭೂತಿ ಪಟ್ಟವನ್ನು ಕಟ್ಟಿ ಉಳಿದುಕೊಂಡವರು ನೀವಲ್ಲದೆ ಮತ್ತಾರು ಹೇಳ ಸಂಗನ ಬಸವಣ್ಣ ಅಂತಾರೆ. ಆ ರೀತಿಯಾಗಿ ಆ ಗುರುಗಳು ಹೇಳಿ ಹೋದಾಗ ಆ ತಾಯಿ ಮಾದಲಾಂಬಿಕೆ ಆ ಮಗುವನ್ನ ಚೆನ್ನಾಗಿ ಬೆಳೆಸ್ತಾರೆ. ಎಷ್ಟು ಚಂದ ಬೆಳೆಸ್ತಾರಂದ್ರ ಬಿದಿಗೆಯ ಚಂದ್ರ ಅಂತಂದ್ರ ಹುಣ್ಣಿಮೆ ಚಂದ್ರ ಎಷ್ಟು ಚಂದ ಆಗಿರ್ತಾನಲ್ಲ ನೋಡ್ರಿ. ಅಮಾವಾಸ್ಯೆ 15 ದಿವಸ ಇರ್ತದ, ಹುಣ್ಣಿಮೆ 15 ದಿವಸ ಇರ್ತದ. ಅಮಾವಾಸ್ಯೆ ಕತ್ತಲ, ಹುಣ್ಣಿಮೆ ಬೆಳಕ. ಎಲ್ಲರೂ ಹುಣ್ಣಿಮೆ ಅಂದ್ರೆ ಬಹಳ ಇಷ್ಟ. ಹೀಗೆ ಬೆಳಕುವಂತ ಪೂರ್ಣ ಚಂದಿರ ಆಯ್ತು ಅಂತಂದ್ರ ಅವಾಗ ಈ ಜಗತ್ತಿಗೆ ತಂಪು ಇಂಪು ಚಂದಿರ. ಹಾಗಾಗಿ ಅಂತ ಒಂದು ಚಂದಿರನಂತೆ ಮಗು ಬೆಳಕೋಂತ ಪೂರ್ಣ ಚಂದಿರ ಆಗಿ 8 ವರ್ಷಕ್ಕೆ ಬಸವಣ್ಣನವರು ದಾಪು ಕಾಲು ಇಡ್ತಾರ. 8 ವರ್ಷದ ಮಕ್ಕಳು ನಿಮ್ ಮುಂದೆ ಕುಂತಾವ್, 12 ವರ್ಷದ ಮಕ್ಕಳು ಕುಂತಾವ, 15 ವರ್ಷದ ಮಕ್ಕಳದಾವು, 25 ವರ್ಷದ ಮಕ್ಕಳವ. ಆದ್ರೂ ಸಹಿತ ಮಕ್ಕಳಿಗೆ ಬುದ್ಧಿ ಬರೋದಿಲ್ಲ. 8 ವರ್ಷದ ಬಸವಣ್ಣ ಎಷ್ಟೊಂದು ಗುಡ್ ಕಂಡೀಷನ್ ಅಲ್ಲಿದ್ದ, 8 ವರ್ಷದ ಬಸವಣ್ಣ ಎಷ್ಟು ಕ್ಯಾರೆಕ್ಟರ್ ಆಗಿದ್ದ, 8 ವರ್ಷದ ಬಸವಣ್ಣ ಎಷ್ಟು ಬುದ್ಧಿವಂತನಾಗಿದ್ದ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರ, ಬೆಳೆಯುತ್ತ ಬಿದಿಗೆಯ ಚಂದಿರನಂತೆ ಒಳೆಯುವ ಬುದ್ಧಿಯ ಭಾಸ್ಕರನಾಗಿ. 8 ವರ್ಷದ ಬಸವಣ್ಣ ಎಂಥ ಜ್ಞಾನಿಯಾಗಿದ್ದ ಅನ್ನೋದಕ್ಕೆ 3 ಘಟನೆಗಳು ಬರ್ತವ ತಾಯಂದ್ರೆ. 3 ಘಟನೆಗಳು. ಎಲ್ಲೆಲ್ಲಿ ಅಪ್ಪ ಪುರದ ಪ್ರಮುಖನಾಗಿರೋದ್ರಿಂದ ಎಲ್ಲಾ ಕಾರ್ಯಗಳಿಗೂ ಮಾದರಸನ್ನ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗಂತ ಸಂದರ್ಭದಲ್ಲಿ ಶಾಲೆಗೆ ಹಾಕಿರ್ತಾರ. ಶಾಲೆಗೆ ಹಾಕಿದಾಗ ಶಾಲೆ ಒಳಗಡೆ ಒಂದು ಬಾವಿ, ಈಜುಕೊಳ. ಆ ಈಜುಕೊಳದಲ್ಲಿ ಎಂತ ಸಾಹಸಿ ಇದ್ನಂತಂದ್ರ ಆ ಈಜುಕೊಳದಲ್ಲಿ ಗುರುಕುಲದಲ್ಲಿ ಆ ಪಾಠ ಮಾಡಿ ಬಿಟ್ಟಾಗ ಹುಡುಗರು ಆಟ ಆಡ್ಕೊಂತಿರ್ಬೇಕಾದ್ರ ಆ ಬಸವಣ್ಣನವರ ಸ್ನೇಹಿತ ಕಾಲ್ ಜಾರಿ ನೀರು ಕುಡ್ಲಿಕ್ಕೆ ಹೋಗಿ ಬಿದ್ದು ಬಿಟ್ಟನಂತ ಬಾವಿ ಒಳಗೆ. ಯಾವಾಗ ಬಿದ್ದಾಗ ಅಲ್ಲಿರ್ತಕ್ಕಂಥ ಹುಡುಗರೆಲ್ಲರೂ ನನ್ನ ಮೇಲೆ ಬರ್ತದೆ ನಿಮ್ಮ ಮೇಲೆ ಬರ್ತಂತ ಎಲ್ಲ ಓಡೋಗ್ಬಿಟ್ಟು ಅಂತ. ಅವಾಗ 8 ವರ್ಷದ ಬಾಲಕ ಬಸವಣ್ಣನವ್ರು ನೋಡ್ರಿ, 8 ವರ್ಷ. ಅವಾಗ ಸಡನ್ಲಿ ಮುಳುಗಿ ಈಜಾಡಿ ಆ ಮಗುವನ್ನ ಕರ್ಕೊಂಡು ಬಂದಂತ. ಅವಾಗ ಎಲ್ಲ ಹುಡುಗರು ಓಡಿ ಬಂದು ಅವ್ರ ತಂದೆ ತಾಯಿಗಳಿಗೆ ಏನು ಊರಾಗ ಹೋಗಿ ಕರ್ಕೊಂಡು ಬಂದಿದ್ವಲ್ಲ ಅವಾಗ ಹೇಳ್ತಾವಂತ, ನೋಡು ಬಸವರಸ ನಿಮ್ಮ ಮಗನ ನೂಕಿ ಬಿಟ್ಟ ಅಂತ. ಅವಾಗ ಬಸವಣ್ಣ ಎತ್ತಿಕೊಂಡು ಬಂದು ಅವಾಗ ಎಂತ ಒಂದು ಬುದ್ಧಿ, ಬಾಯಲ್ಲಿರ್ತಕ್ಕಂಥ ನೀರನ್ನ ಹೊಟ್ಟೆ ಉಬ್ಬಿರ್ತದಲ್ಲ ಒತ್ತಿ ನೀರನ್ನ ಕಡೆಗೆ ತೆಗೆದು ಕಿವಿ ಒಳಗಡೆ ಊದಿ ಎಲ್ಲ ಕರೆಕ್ಟಾಗಿ ಮಾಡ್ತಾನ, ಉಸಿರಾಡಂಗ್ ಮಾಡ್ತಾನ. ಅವಾಗ ಈ ಹುಡುಗರು ಏನು ಕಂಪ್ಲೇಂಟ್ ಹೇಳ್ತಾ ಇದ್ವಲ್ಲ ಬಸವಣ್ಣ ಬಸವರಸ ನೂಕಿದ ಅಂತ. ಅವಾಗ ಬಸವರಸನ ಹೊಡ್ಲಿಕ್ಕೆ ಹೋದಾಗ, ತಡ್ರಿ ನನಗೆ ಹೊಡೆಯೋದಕ್ಕಿಂತ ಮೊದಲು ನಿಮ್ಮ ಮಗನ್ನೇ ಕೇಳ್ಕೊರಿ ಯಾರು ನೂಕಿಸಿದ್ರು ಅಂತ. ಅವಾಗ ಅಲ್ಲಿರ್ತಕ್ಕಂಥ ಚಾಮ ಅವ ಹೇಳ್ತಾನ, ಬಸವಣ್ಣ ನನಗೆ ನೂಕಿಸಿಲ್ಲ, ನಾನು ನೀರು ಕುಡ್ಲಿಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದೆ, ಇವರೆಲ್ಲರೂ ಓಡೋದ್ರು, ಆದ್ರೆ ಬಸವರಸ ಇಲ್ಲಿ ನಿಂತುಕೊಂಡು ಕೆಳಗಡೆ ಧುಮುಕಿ ನನಗೆ ಎತ್ತಿಕೊಂಡು ಬಂದಾನಂತ ಬಸವರಸನ ಪಾದಕ್ಕೆ ಶರಣು ಮಾಡಿದಂತ. ಅಲ್ಲಿದ್ದವರೆಲ್ಲರೂ ಬಸವಣ್ಣರ ಪಾದಕ್ಕೆ ಶರಣ. ಆದ್ರೆ ಇವತ್ತು ಏನು ಗುಣ ನೋಡ್ರಿ ನಮ್ಮ ಮಕ್ಕಳಲ್ಲಿ, ಹಿರಿಯರಲ್ಲೂ ನಾವು ನೋಡ್ತೇವೆ. ಎಲ್ಲಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಫೋಟೋ ಹೊಡ್ಕೊಂತ ನಿಂದಿರ್ತೀವಿ ನಾವು.
ಸ್ಟೇಟಸ್ ಇಡ್ತೇವೆ, ಆಮೇಲೆ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ದಾಗ ಹಾಕ್ತೀವಿ, ಫೇಸ್ಬುಕ್ದಾಗ ಕಳಿಸ್ತೇವೆ. ಆದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ಪಟ್ಟಂತ ನಮ್ಮ ಗಾಡಿಯಾಗ ಕರ್ಕೊಂಡು ಹೋಗಿ ಯಾರಿಗೂ ಇಷ್ಟ ಆಗೋದಿಲ್ಲ. ಈಗ ಯಾರು ಹೆದರಬೇಡ್ರಿ, ನಮ್ಮ ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಮಾಡೋದಿಲ್ಲ ಗೊತ್ತಿಲ್ಲ. ಯಾರಿಗಾರು ಆಕ್ಸಿಡೆಂಟ್ ಆಯಿತು ಅಂದ್ರೆ ಫಸ್ಟ್ ಯಾರು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅವ್ರಿಗೆ 25,000 ರೂಪಾಯಿ ಕೊಡ್ತೀವಿ. ಏನ್ರಿ ನಿಮ್ಮಲ್ಲಿ ಏನೋ ಗೊತ್ತಿಲ್ಲ, ಅದಕ್ಕೆ ಹಂಗೆ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಬ್ಬ ಹರೀಶ್ ಅಂತ ಹೇಳಿ ಇದೊಂದು ಘಟನೆ ಬಂದದಂತ ಹೇಳ್ತೀನಿ. ನಮ್ಮಲ್ಲಿ ಚಿತ್ರದುರ್ಗ ರೋಡಿಗೆ ಅವನು ಹೊಟ್ಟೆ ಮೇಲೆ ಹರ್ಕೊಂಡು ಹೋಗ್ಬಿಡ್ತಾರೆ ಲಾರಿ. ಹೊಟ್ಟೆ ಮೇಲೆ ಹರ್ಕೊಂಡು ಹೋದಾಗ ಕೈ ಬಡಿತಾ ಇದ್ದಾನೆ. ಅವಾಗ ಇನ್ನೂ ಉಸಿರಾಡ್ತಾ ಇದೆ, ಮಾತಾಡ್ತಾ ಇದ್ದಾನೆ, ಯಾರಾದ್ರೂ ಬರ್ರಿ, ಯಾರಾದ್ರೂ ಬರ್ರಿ, ನಾನು ತುಂಡಾಗ್ಯದ, ಕಾಲ ಕಡೆ ಬಿದ್ದದ, ನನ್ನ ಕಣ್ಣುಗಳು ಇನ್ನೂ ಉಳಿದಾವ, ನನ್ನ ಹೃದಯ ಅದ, ಹಾಗಾಗಿ ನನ್ನ ಕಿಡ್ನಿ ಅಂತೂ ಹೋಗಿದಾವ, ಹಾರ್ಟ ಮತ್ತು ಕಣ್ಣುಗಳದಾವ, ಯಾರಿಗಾದ್ರೂ ದಾನ ಮಾಡ್ತೀನಿ ಬರ್ರಿ ಬರ್ರಿ ಅಂತ 2 ತಾಸು ಕರೆದಿದಾನ. ಯಾರೊಬ್ಬರು ಹೋಗಿ ಮುಟ್ಲಿಲ್ಲ. ಆದ್ರೆ ಒಬ್ಬ ಪುಣ್ಯಾತ್ಮ, ಅವನ ಹೆಸರು ರಮೇಶ್ ಅಂತ ಹೇಳಿ ಇವತ್ತು ನೆನೆಸ್ಕೋಬೇಕು. ಅವನು ತನ್ನ ಗಾಡಿಯಲ್ಲಿ ಹಾಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ. ಅಡ್ಮಿಟ್ ಮಾಡಿದ್ಮೇಲೆ ಅವನ ಕಣ್ಣು ಮತ್ತು ಹೃದಯವನ್ನ ಕೊಟ್ಟರು. ಇವತ್ತಿಗೂ ಆ ಯೋಜನೆಗೆ ಹರೀಶ್ ಯೋಜನೆ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕಾಗಿ ತಾಯಂದ್ರೆ, ಏನು ತಂದೆಯವರು ನೀವಿದ್ರಿ, ಸ್ನೇಹಿತರಿದ್ರಿ, ಯಾರಾದ್ರೂ ಏನಾದ್ರೂ ತೊಂದರೆ ಆದಾಗ ಬಸವಣ್ಣನ ನೆನಪು ಮಾಡ್ಕೊಳ್ರಿ. ಆ ಕ್ಷಣದಲ್ಲೇ ಸಾಹಸಿ ಗುಣವನ್ನ ತೋರಿಸ್ರಿ. ಇನ್ನೊಂದು ಜೀವ ಉಳಿದಂತ ಆ ಭಾಗ್ಯ, ಆ ಪುಣ್ಯ ನಿಮಗೆ ಬರುತ್ತದೆ. ಅದಕ್ಕಾಗಿ ಬಸವಣ್ಣನವರು ಒಬ್ಬ ದೊಡ್ಡ ಸಾಹಸಿ. ಒಂದು ಬಾರಿ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಪೂಜೆಗೆ. ನೋಡಿ, ಘಟನೆಗಳು ಕೇಳಬೇಕು ಎಷ್ಟು ಬುದ್ಧಿವಂತ ಇದ್ದಂತ. ಮನೆಗೆ ಕರ್ಕೊಂಡು ಹೋಗಿರ್ತಾರ. ಮಧುವರಸ ನಾನೇನು ಬಿಡೋದಿಲ್ರಿ, ಯಾಕಂದ್ರೆ ಸಿದ್ದು ಸಾವ್ಕಾರ್ ಅವರು ನಿನ್ನೆ ಒಂದು ದಿವಸ ಗ್ಯಾಪ್ ಮಾಡ್ಯಾರ. ನನಗೆ 6 ದಿವಸ ಪ್ರವಚನ ಮಾಡ್ಬೇಕಂತ ಕರೀತಾರೆ. ಈಗ 1 ತಿಂಗಳ ಪ್ರವಚನ 2 ದಿವಸ ಮಾಡ್ಬೇಕು, ನಿಮಗೆ 10 ಗಂಟೆ ತನಕ ಬಿಡಲ್ಲ. ನಾವು ಹೆಂಗೆ ಮಾಡ್ತೀವಿ? ನೀವೇನು ಗುರುಗಳೇ 10 ಗಂಟೆ ತನಕ ಇರ್ರಿ, ನಿಧಾನಕ್ಕೆ ಅಲ್ಲಿ ಚೇರ್ಗಳು ಖಾಲಿ ಆಗ್ತವ, ಕುಂತವ್ರು ಖಾಲಿ ಆಗ್ತೀವಿ ಅನ್ಬೇಡ. ನೀವು ಖಾಲಿ ಆದ್ರಲ್ಲಿ ಊಟ ಕೊಡ್ಸಕಚ್ಚಲ್ಲ ನಾವು ಪ್ರಸಾದ. ಅದಕ್ಕೆ ಚಿಂತೆ ಮಾಡಬೇಡ್ರಿ. ಇನ್ನೂ ಒಂದು 10-15 ನಿಮಿಷ ಸಮಯ ಭಾಳ ಆಗಿದೆ. ಏನು ಇನ್ನೇ ಹೇಳ್ಬೇಕ್ರಿ? ಇನ್ನೂ ಒಂದು 15 ನಿಮಿಷ. ಅವಾಗ ಮನೆಗೆ ಕರ್ಕೊಂಡು ಹೋಗಿರ್ತಾರ. ಅಲ್ಲಿ ಪೂಜೆ ನಡೆದಿರ್ತದೆ, ದೊಡ್ಡದು ಹೋಮ ಹವನ ಮಾಡಿರ್ತಾರ. ಅಲ್ಲಿ ನಾವು ಯಾವುದನ್ನು ವಿರೋಧ ಮಾಡಕ್ ಹೋಗಲ್ಲ, ಸುಮ್ಮನೆ ಘಟನೆ ಅದ. ಬಸವಣ್ಣವ್ರು ಎಂಥ ಬುದ್ಧಿವಂತರಿದ್ರು, ಏನು ಯೋಚನೆ ಮಾಡ್ತಿದ್ರು ಅನ್ನೋದು ಕೇಳಬೇಕು. ಅವಾಗ ಎಲ್ಲ ಯಜ್ಞ ನಡೆದಿರ್ತದ. ಅದ್ರ ಒಳಗಡೆ ಒಂದು ಯಜ್ಞ ಏನಾದ್ರೂ ಮಾಡಬೇಕಾಯ್ತು ಅಂತಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರ್ತದ್ರಿ ಈಗೆಲ್ಲ. ಅವಾಗ ಏನು ಹಾಕ್ತಾ ಇದ್ರು ಅಂತಂದ್ರ ಪೀತಾಂಬರನ್ನ, ಬಟ್ಟೆಯನ್ನ ಹಾಕ್ತಾ ಇದ್ರು, ಅದ್ರ ತುಪ್ಪ ಹಾಕ್ತಾ ಇದ್ರು, ಆಮೇಲೆ ಕಾಜು ಕಿಸ್ಮಿಸಿ, ಸಕ್ಕರೆ ಎಲ್ಲವೂ ಸುಮಾರು 8 ವಿಧದ ಪರಿಕರಗಳನ್ನ ಹಾಕಿ ಸುಡ್ತಾ ಇದ್ರು. ಬಸವಣ್ಣಪ್ಪ ಮಾದರಸದ ತೊಡೆ ಮೇಲೆ, ತಂದೆ ತೊಡೆ ಮೇಲೆ ಕುಂತಾನ. ಯಪ್ಪ, ಇವೆಲ್ಲ ಪಾಪ ಬಡ ಬ್ರಾಹ್ಮಣ ಹೊಟ್ಟೆ ಹಸ್ಕೊಂಡು ಕುಂತಾನ, ಅವನಿಗೆರ ಕೊಡ್ಬೇಕು, ಅಲ್ಲಿದ್ದವ್ರಿಗೆರ ಕೊಡ್ಬೇಕು, ಇವೆಲ್ಲ ಸುಟ್ಟ ಹಾಕ್ತಿರಲ್ಲಪ್ಪ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಪ್ಪ, ತಿನ್ನೋ ವಸ್ತುಗಳನ್ನ ಸುಡ್ತಾ ಇದಿರಲ್ಲ ಅಂತ ಕೇಳಿದಾಗ ಅವಾಗ ಮಾದರಸ ತಂದೆ ಅಂತಾನೆ, ಲೋ ಮಗ, ಅವು ನಾವು ಸುಮ್ಮನೆ ಸುಡ್ತಾ ಇಲ್ಲೋ, ಇದ್ರ ಮುಖಾಂತರವಾಗಿ, ಅಗ್ನಿ ಮುಖಾಂತರವಾಗಿ ಪರಮಾತ್ಮನಿಗೆ ನಾವು ಅವಿಸ್ಸನ್ನ ಬಿಡ್ತಾ ಇದೀವಿ. ಆ ಅಗ್ನಿಯ ಮುಖಾಂತರವಾಗಿ ದೇವರು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಗ್ನಿಯೇ ದೇವ್ರು, ಹಂಗೆಲ್ಲ ಅನ್ಬಾರ್ದಂತ ಬಾಯಿ ಮುಚ್ತಾನೆ. ಅವಾಗ ಬಸವಣ್ಣವ್ರ ಅಂತಾರ, ನೋಡ್ರಿ ಎಷ್ಟು ಚಂದ ಅಂತಾರ, ಯಪ್ಪ ಅಗ್ನಿ ದೇವ್ರಂತ ಕರಿತ್ರಿ, ಮತ್ತೆ ನಿನ್ನೆ ದಿವಸ ನಮ್ಮ ಮನೆ ಪಕ್ಕದಲ್ಲಿ ಬ್ರಾಹ್ಮಣರ ಮನೆಗೆ ಬೆಂಕಿ ಬಿದ್ದಿತ್ತಲ್ಲಪ್ಪ, ಅವಾಗ ನಮ್ಮ ಮನೆ ದೇವರು ಅಗ್ನಿ ಮುಖಾಂತರ ಸ್ವೀಕಾರ ಮಾಡ್ತಾರಂತ ಅವಾಗ ಜೋರಾಗಿ ಯಾಕೆ ಮಂತ್ರ ಹೇಳಲಿಲ್ಲಪ್ಪ ಅಂತ. ನೋಡ್ರಿ ಬಸವಣ್ಣ ಆ ಮನೆ ಸುಡಬೇಕಾದ್ರ ಅಗ್ನಿ, ಆ ತುಪ್ಪ, ಆಮೇಲೆ ಬೆಲೆ ಬಾಳುವ ವಸ್ತುಗಳನ್ನ ಹಾಕಿ ಇನ್ನೂ ಸುಡ್ಲಿ, ನನ್ನ ಮನೆ ಪರಮಾತ್ಮ ಸ್ವೀಕಾರ ಮಾಡ್ತಾನಂತ ಯಾಕೆ ಅಂದಿಲ್ಲಪ್ಪ ಅಂತ. ಅದಕ್ಕೊಂದು ವಚನನೇ ಬರೀತಾರ, ಕಿಚ್ಚು ದೈವವೆಂದು ಹಾರುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ತೆಗೆದುಕೊಂಡು ಬೊಬ್ಬಿಟ್ಟರೆಲ್ಲರೂ ಕೂಡಲ ಸಂಗಮ ದೇವನ ವಂದನೆಯ ಮರೆದು ನಿಂದಿಸುತ್ತಿದ್ದರು ಅಂತ ಹೇಳ್ತಾರೆ. ಅಂದ್ರ ಯಪ್ಪ, ಮನೆ ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ನನ್ನ ಮನೆ ಸುಡ್ತದ ಅಂತೇಳಿ ಎಲ್ಲರೂ ಹೋಗಿ ಆರಿಸ್ಲಕ್ಕೆ ನಿಂತಿರಿ. ಇಲ್ಲಿ ನೋಡಿದ್ರೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಅದ್ರ ಒಳಗಡೆ ಹಾಕಿ ಸುಡ್ತಾ ಇದ್ರಲ್ಲಪ್ಪ, ಇದು ಯಾವ ಪೂಜೆ?
ಪರಮಾತ್ಮನ ಪೂಜೆ ಮಾಡ್ಲಿಕ್ಕ ಅಗ್ನಿ ಪರಮಾತ್ಮನ ಸೃಷ್ಟಿ ಮಾಡ್ಯಾನ, ನೀರು ಪರಮಾತ್ಮ ಸೃಷ್ಟಿ ಮಾಡ್ಯಾನ, ಭೂಮಿ ಪರಮಾತ್ಮ ಸೃಷ್ಟಿ ಮಾಡ್ಯಾನ, ಆಕಾಶ ಪರಮಾತ್ಮ ಸೃಷ್ಟಿ ಮಾಡ್ಯಾನ, ಗಾಳಿ ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಇವೆಲ್ಲ ಸೃಷ್ಟಿ ಮಾಡಿದ ಪರಮಾತ್ಮ ಯಾರಿಗೆ ಮಾಡ್ಯಾನ? ಮನುಷ್ಯ ಚಲೋತ್ನಾಗೆ ಅಗ್ನಿ ನೀನು ಬಳಸಿ ಚಲೋ ಉಪಯೋಗ ಮಾಡು, ನೀರು ಚಲೋ ಬಳಸಿ ಉಪಯೋಗ ಮಾಡು, ಹೊಲಸು ಮಾಡಬೇಡ. ಭೂಮಿ ಚಲೋ ಉಪಯೋಗ ಮಾಡು, ಇದೆಲ್ಲ ತೆಗೆದು ಭೂಮಿ ಹಾಳು ಮಾಡಬೇಡ. ಇವೆಲ್ಲ ಪರಮಾತ್ಮ ಮನುಷ್ಯನಿಗೆ ಸೃಷ್ಟಿ ಮಾಡ್ಯಾನ. ಇವನು ಚಲೋತ್ನಾಗಿ ಬಳಸಲಾರ್ದ ಹಾಳು ಮಾಡಿ ಇದ್ರ ಮುಖಾಂತರವಾಗಿ ಪರಮಾತ್ಮನಿಗೆ ಆರೋಪ ಮಾಡ್ತಾ ಇದ್ರಲ್ಲಪ್ಪ, ಹೆಂಗ ಅಂತಾರ ಬಸವಣ್ಣವ್ರು. ಎಷ್ಟು ಬುದ್ಧಿವಂತರಿ. ಅವಾಗ ಮಾದರಸ್ ಅಂತಾರ, ನಿನಗೆಲ್ಲ ತಿಳಿಯೋದಿಲ್ಲ ನಡಿ ಅಂತ ಮನೆಗೆ ಕರ್ಕೊಂಡು ಬರ್ತಾರ. ಯಾವಾಗ ಮನೆಗೆ ಕರ್ಕೊಂಡು ಬಂದಾಗ ಮನೆ ಒಳಗಡೆ ಪೂಜೆ ನಡೀತದ. ಬೆಳಗ್ಗೆ ಪೂಜೆ ಶುರು ಆಗ್ತದ. ಬೆಳಗ್ಗೆ 4 ಗಂಟೆಲಿಂದ 7 ಗಂಟೆವರೆಗೆ ಪೂಜೆ ನಡೀತದ. ಅಷ್ಟು ಪೂಜೆ ಮಾಡಿದ ಮೇಲೆ ಹೊರಗಡೆ ಮಧುವರಸ ಬರ್ತಾರ. ಇನ್ನೇನು ಸೂರ್ಯನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಮನೆ ಮುಂದೆ ಹಿಂಗ ರಂಗೋಲಿ ಹಾಕ್ಯಾರ. 8 ಗುಂಡಿಗಳು, ಕೇಳ್ರಿ ಬಹಳ ಚಂದದ, 8 ಗುಂಡಿಗಳನ್ನ ತೆಗೆದು ಬಿಟ್ಟಾನ ಬಸವಣ್ಣ. ಅವಾಗ ಯಾರು ಮಾಡಿದ್ರು ಅಂತ ಹೆಂಡತಿ ಕರೆದು ಕೇಳ್ತಾರ, ಮಾದರಸ ನಿನ್ನ ಮಗ ಇಲ್ಲೋ ಕುಂತಿದ್ದ, ಏನೋ ಮನೆಯಿಂದ ಆರಿ ತಗೊಂಡು ಹೋಗಿ ತೋಡ್ತಾ ಇದ್ದ, ಏನ್ ಮಾಡ್ಯಾನ ಅವನಿಗೆ ಕೇಳ್ರಿ ಅಂತ. ಅವಾಗ ಬಸವರಸನ ಕರೆದು ಕೇಳ್ತಾರೆ, ಏ ಮಗ ಯಾಕೋ ಇವನ್ನೆಲ್ಲ ತೆಗೆದು ತೋಡಿ ಹಿಂಗೆಲ್ಲ ಮಾಡಿದಿ ಅಂತ ಕೇಳ್ತಾರ. ಅವಾಗ ಬಸವರಸ ಹೇಳ್ತಾನ, ಯಪ್ಪ ನನಗೆ ಬೆಳಗ್ಗೆ ನೀರಡಿಕೆ ಆಗಿತ್ತು, ಅವ್ವ ನೀರು ಕೊಡು ಅಂತಂದ್ರ ಕೊಡ್ಲಿಲ್ಲ, ಅದಕ್ಕೆ ನನಗೆ ನೀರಡಿಕೆ ಆಗಿತ್ತು, ಬಾವಿ ತೋಡ್ಲಕತ್ತಿದ್ದೆ ಅಂತ. ಲೇ ಹುಚ್ಚ, ನೀನು ಬಾವಿ ತೋಡೋದು 8 ಗುಂಡಿ ಒಂದೊಂದು ಫೀಟ್ ತೆಗೆದ್ರ ನೀರು ಎಲ್ಲಿಂದ ಬರ್ತದೋ? ಆಳವಾಗಿ ಒಂದೇ ಕಡೆ ನೀರು ಬಾವಿ ತೋಡಿದ್ರೆ ಅಂದ್ರೆ ನೀರು ಬರ್ತದ. ಇಟ್ಟಿಟ್ಟು ಗುಂಡಿ ತೆಗೆದ್ರೆ ನಿನಗೆ ಹೆಂಗ ನೀರು ಬರ್ತದೋ ಅಂತ ಕೇಳ್ತಾರೆ. ಅವಾಗ ಬಸವಣ್ಣಪ್ಪ ಅಂತನ, ಯಪ್ಪ ನೀನು ಬೆಳಗ್ಗೆ 4 ಗಂಟೆಯಿಂದ ಇಲ್ಲಿವರೆಗೆ 7 ಗಂಟೆ ತನ 33 ಕೋಟಿ ದೇವತೆಗಳು ಅಂತ ನೀನು ಪೂಜೆ ಮಾಡಿದೆ. 33 ಕೋಟಿ ದೇವತೆಗಳು ಅದವೋ ಬಿಟ್ಟವೋ ಗೊತ್ತಿಲ್ಲ, ಆದ್ರೆ ನೀನು ಮಾತ್ರ ಮಂತ್ರ ಹೇಳಿದಿ, ಒಂದೂ ಪೂರ್ಣ ಮಂತ್ರ ಹೇಳಿಲ್ಲ, ಎಲ್ಲ ಅರ್ಧಮರ್ಧ ಮಂತ್ರ ಹೇಳಿ ಈಗ ನೋಡಿದ್ರೆ ಹಸಿವಾಗಿದೆ ಅಂತ ಹೊರಗಡೆ ಬಂದು ಸಾಕಪ್ಪ ಸಾಕು ಅಂತೇಳಿ ಸೂರ್ಯ ನಮಸ್ಕಾರ ಮಾಡಿ ಅವಸರ ಮಾಡ್ತಾ ಇದೆಯಲ್ಲಪ್ಪ. ನಿನಗೆ ಯಾವ ದೇವರು ಒಲಿಬೇಕಪ್ಪ? ಅದ್ರ ಬದಲಿ 2 ತಾಸು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಒಂದೇ ಮಂತ್ರವನ್ನ ಜಪ ಮಾಡ್ಕೊಂತ ಧ್ಯಾನ ಮಾಡಿಬಿಟ್ರ ಪರಮಾತ್ಮ ನಿನಗೆ ಒಲ್ದು ಬಿಡ್ತಿದ್ನಲ್ಲಪ್ಪ. ನೀನೇ ಹೇಳಿದಲ್ಲ, ಒಂದೇ ಗುಂಡಿ ಆಳವಾಗಿ ತೆಗೆದ್ರೆ ನೀರು ಬರ್ತಿತ್ತು ಹೆಂಗೋ ಹಂಗೆ ಒಂದೇ ಮಂತ್ರವನ್ನು ಅನುಸಂಧಾನ ಮಾಡಿ ಪರಮಾತ್ಮ ಈಶಾ ವಾಶ್ಯಮಿದಂ ಇರೋ ಪರಮಾತ್ಮ ಒಬ್ಬನೇ ಅಂತ ನೀನೇ ನನಗೆ ಹೇಳ್ಕೊಟ್ಟಿದ್ಯಲ್ಲಪ್ಪ. ಉಪನಿಷತ್ತುಗಳು ಏನ್ ಹೇಳ್ತಾವ? ಇರೋ ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನ ಧ್ಯಾನದ ಮುಖಾಂತರವಾಗಿ ಲಿಂಗ ಪೂಜೆ ಮುಖಾಂತರವಾಗಿ ನಾವು ಮಾಡಿದ್ರೆ ಪರಮಾತ್ಮ ಒಲಿತನಪ್ಪ. ಒಂದೇ ಮಂತ್ರವನ್ನು ಇಟ್ಕೊಂಡು ನೀನೇ ಹೇಳ್ತಿ. ಆದ್ರೆ ಹಿಂಗೆಲ್ಲ ಮಾಡ್ಕೊಂತ ಕುಂತ್ರೆ ಯಾವ ದೇವರು ನಿನಗೆ ಒಲಿಬೇಕಪ್ಪ? ಎಲ್ಲ ದೇವರುಗಳು ಮನುಷ್ಯ ಮಾಡಿರೋದು. ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥ ಮನುಷ್ಯ ಈ ಜಗತ್ತು ಒಂದು, ಇನ್ನೊಂದು ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಮನುಷ್ಯರು ತಮಗೆ ಬೇಕಾದಂಗೆ ಸೃಷ್ಟಿ ಮಾಡ್ತಾರ. ಸೃಷ್ಟಿ ಮಾಡಿರೋ ಎಲ್ಲವೂ ಪರಮಾತ್ಮ ಅಲ್ಲ, ಮನುಷ್ಯನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನನ್ನ ನಾವು ಪೂಜೆ ಮಾಡಬೇಕು ಅಂತ ಬಸವಣ್ಣ 8 ವರ್ಷದ ಬಾಲಕ ಬಸವಣ್ಣ ಹೇಳ್ತಾನೆ. ಉಸಿರು ಕೊಟ್ಟವರ್ಯಾರು, ಕಿವಿ ಕೊಟ್ಟವರ್ಯಾರು, ಕಣ್ಣು ಕೊಟ್ಟವರ್ಯಾರು, ಹಲ್ಲು ಕೊಟ್ಟವರ್ಯಾರು, ಅವಯವಗಳನ್ನು ಕೊಟ್ಟವರ್ಯಾರು? ಜಗದೊಡೆಯ ಪರಮಾತ್ಮ ಕೊಟ್ಟನಪ್ಪ. ಅಂತ ಒಂದು ಪರಮಾತ್ಮನನ್ನ ಪೂಜೆ ಮಾಡಿದ್ರೆ ಮೂಗು ಕೊಟ್ಟವನನ್ನು ಬಿಟ್ಟು ಮೂಗ್ತಿ ಕೊಟ್ಟವನ ಹಿಡ್ಕೊಂಡ್ರ ಹೆಂಗಾಕತಿ ಜೀವನ, ಸಂಸಾರ ಜೀವನ? ಹೌದಲ್ಲ? ನೋಡ್ರಿ, ಮೂಗು ಯಾರು ಕೊಟ್ಟಾರವ? ಯಾರು ಕೊಟ್ಟಾರ? ನಿಮ್ ಗಂಡಂದ್ರು ಕೊಟ್ಟಾರ ಏನು ಮೂಗು? ಕೊಳ್ಳ್ಯಾರು ನಿಮ್ಮ ಗಂಡಂದ್ರು ಕೊಟ್ಟಾರ? ಕೈ ಬಳೆ ಹಾಕೊಂಡಿರಿ, ಪಾಟಿಲ್ ಹಾಕೊಂಡಿರಿ, ಯಾರು ಕೊಟ್ಟಾರ? ಪರಮಾತ್ಮ ಕೊಟ್ಟಾನು. ಮೂಗು ಯಾರು ಕೊಟ್ಟಾರ? ಪರಮಾತ್ಮ ಕೊಟ್ಟಾನ. ಕಿವಿಗಳು ಯಾರು ಕೊಟ್ಟಾರ? ಪರಮಾತ್ಮ ಕೊಟ್ಟಾರ. ಅದಕ್ಕಾಗಿ ಪರಮಾತ್ಮ ನೀನು ಕಿವಿಗಳು ಕೊಡ್ಲಿಲ್ಲ ಅಂತ ಕಿವಿ ಓಲೆ ಹಿಡ್ಕೋಬೇಕು. ಹಿಂಗ ನೀನು ಕಿವಿ ಕೊಡ್ಲಿಲ್ಲ ಅಂತಂದ್ರ ನಾನು ಕಿವಿ ಓಲೆ ಎಲ್ಲಿ ಹಾಕೊಂಡಿರ್ತಿದ್ನಪ್ಪ, ಅದಕ್ಕೆ ಮೊದಲು ನಿನಗೆ ಶರಣು, ಆಮೇಲೆ ನನ್ನ ಗಂಡಗೆ ಶರಣು ಅನ್ಬೇಕು. ಮೂಗು ನೀನು ಮೊದಲು ಕೊಟ್ಟಿಯ, ಅದಕ್ಕೆ ಮೂಗು ಕೊಟ್ಟಿರ್ತಕ್ಕಂಥ ನಿನಗೆ ಮೊದಲು ಶರಣು, ಆಮೇಲೆ ನನ್ನ ಗಂಡಂದ್ರಿಗೆ ಶರಣು, ನಮ್ಮ ತಂದೆಗೆ ಶರಣು. ಹಿಂಗ ನೀವೇನಾದ್ರು ಅಂದ್ರಂದ್ರ ಪರಮಾತ್ಮನ ಮಕ್ಕಳಾಗ್ತೀರಿ. ಅದಕ್ಕಾಗಿ ಪರಮಾತ್ಮ ಇರೋ ಒಬ್ಬ ಪರಮಾತ್ಮನನ್ನ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಗೋಚರ ಪ್ರತಿಮಲಿಂಗವೇ ಅಪ್ರಮಾಣ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾಗ್ರಯ್ಯ. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಮಾತ್ಮನ
ರೂಪ ಅನಂತ ಅನಂತ. ಅರ್ಜುನನಿಗೆ ಕೃಷ್ಣ ಹೇಳ್ತಾನ, ಅರ್ಜುನಿಗೆ ಸಂಶಯ ಬಂದ್ಬಿಡ್ತು. ನೀನು ಕೃಷ್ಣ ಅಂತೀಯ, ಜಗತ್ತಲ್ಲಿ ವ್ಯಾಪಿಸ್ಕೊಂಡಿರ್ತಕ್ಕಂಥ ನಾನು ಅಂತ ಹೇಳ್ತಿದ್ಯಾ, ನೀನ್ ಹೆಂಗ ತುಂಬಿಕೊಂಡಿದೀಯ ಅಂತ ತಿಳ್ಕೊಂಡು ಹೇಳಿದಾಗ ಅರ್ಜುನನಿಗೆ ವಿರಾಟ ಸ್ವರೂಪವನ್ನ ಕೃಷ್ಣ ತೋರಿಸಿದನಂತ ಹೇಳ್ತಾನ. ಅವಾಗ ಅದೇ ರೀತಿಯಾಗಿ ಬಸವಣ್ಣವ್ರನ್ನು ಸಹಿತ ಇಲ್ಲಿರತಕ್ಕಂಥ ಓತೋಪ್ರೋತವಾಗಿ ತುಂಬಿಕೊಂಡಿರ್ತಕ್ಕಂಥ ಪರಮಾತ್ಮನು ಎಲ್ಲ ಕಡೆ ಇದ್ದಾನೆ ಅಂತ ಒಂದು ಪರಮಾತ್ಮನ ಧ್ಯಾನದ ಮುಖಾಂತರವಾಗಿ ನೀನು ಪೂಜೆ ಮಾಡಿದ್ರ ನೀನು ಆನಂದವಾಗಿ ಪರಮಾತ್ಮನಿಂದ ಮುಕ್ತಿ ಹೊಂದುತ್ತೀಯಪ್ಪ ಅಂತ 8 ವರ್ಷದ ಬಾಲಕ ಬಸವಣ್ಣ ಇರಬೇಕಾದ್ರ ಎಂಥ ಒಂದು ಜ್ಞಾನವಂತ ಇದ್ದ. ಅದಕ್ಕೆ ಅವ್ರು ಹೇಳ್ತಾರ, ಬೆಳೆಯುವ ಬಿದಿಗೆಯ ಚಂದಿರನಂತೆ ಒಳೆಯುವ ಬುದ್ಧಿಯ ಭಾಸ್ಕರನಾಗಿ ಜನ್ಯವಾರವ ಕೊಡಿಸುವನೆಂದು ತಂದೆ ಕರೆಯಲು ನಾ ಬರೆನೆಂದೆ. ಅವಾಗ ನೀನು ಉದ್ದಟತನ ಮಾಡ್ಕೊಂತ ಹಿಂಗಿರಬೇಡ, ನಿನಗೆ 8 ವರ್ಷ ಆಗಿದೆ, ನಿನಗೆ ನಾವು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ನಿನಗೆ ಜನ್ಯವಾರ ಮಾಡುತ್ತೀವಿ ಅಂತ ಹೇಳಿ ಯಾವಾಗ ಕರೆದುಕೊಂಡು ಕೂಡಿಸ್ತಾರ ಅವಾಗ ಬಸವಣ್ಣಪ್ಪಂದು ತಾಯಂದ್ರೆ ಇವತ್ತು ಕೇಳ್ಕೋಬೇಕು. ಹೆಣ್ಣು ಮಕ್ಕಳು ಬಹಳ ಗಟ್ಟಿಯಾಗಿ ಕೇಳ್ಕೊಳ್ಳಿ, ಬಸವಣ್ಣಪ್ಪ ಯಾಕಾಗಿ ಮನೆ ಬಿಡ್ತಾನೆ, ಯಾರಿಗೋಸ್ಕರವಾಗಿ ಮನೆ ಬಿಡ್ತಾನ, ಯಾತಕ್ಕಾಗಿ ಮನೆ ಬಿಡ್ತಾನಂತ ಒಂದು ವೇಳೆ ನೀವು ಸಾಕು ಇಲ್ಲಿ ಇಷ್ಟೇ ಜನ ಕುಂತವ್ರು ಕೇಳ್ಕೊಂಡ್ರೆ ಸಾಕು. ಎಂದಾದ್ರೂ ಒಂದು ದಿವಸ ನಿಮ್ಮ ಮನೆ ಒಳಗಡೆ ಬಸವಣ್ಣಪ್ಪ ಅಂತ ಮಗ ಹುಟ್ಟಿ ಬಂದ್ರು ಸಹಿತ ಏನೂ ಆಶ್ಚರ್ಯ ಇಲ್ಲ. ಸರಿಯಾಗಿ ಕೇಳ್ಕೋಬೇಕು. ಅವಾಗ ಬಸವಣ್ಣ ಅಂತಾರ, ಅಪ್ಪ ನನಗೆ ಧರ್ಮ ದೀಕ್ಷೆ ಕೊಡ್ತಾ ಇದೆಯಲ್ಲಪ್ಪ, ಅದಕ್ಕೆ ಮತ್ತೆ ನಮ್ಮ ಅಕ್ಕನಿಗೆ ಯಾಕೆ ಕೊಡಲ್ಲ ಅಂತ ಕೇಳ್ತಾನೆ. ಅವಾಗ ಅವರಪ್ಪ ಅಂತಾನ, ನೋಡು ಮಗ, ನಮ್ಮ ಧರ್ಮಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಂದ್ರ ಬಹಿಷ್ಠೆಗೊಳಗಾಗ್ತಾಳ, ರಜಸ್ಸಲೆ ಆಗ್ತಾಳ, ಮುಟ್ಟಾಗ್ತಾಳ, ಅವಳಿಗೆ ಏನೂ ಕೊಡ್ಲಕ್ ಬರೋದಿಲ್ಲ, ಧರ್ಮ ಸಂಸ್ಕಾರ ಕೊಡಕ್ ಬರೋದಿಲ್ಲ. ಅದಕ್ಕಾಗಿ ಕೇಳ್ಬೇಡಪ್ಪ, ನೀನಷ್ಟೇ ನಮ್ಮ ಧರ್ಮಶಾಸ್ತ್ರದಲ್ಲಿ ಗಂಡು ಮಕ್ಕಳಷ್ಟೇ ಧರ್ಮವಂತರಾಗಬೇಕಪ್ಪ, ಜನಿವಾರ ಹಾಕೋಬೇಕಪ್ಪ ಅಂತ ಹೇಳ್ತಾರೆ. ಮತ್ತು ನಮ್ಮ ಹೊಲದಾಗ ರೈತರು ದುಡ್ಲೇಕತ್ತಾರಲ್ಲ, ಅವ್ರಿಗೆ ಯಾಕೆ ಕೊಡಲ್ಲ ಅಂತಂದ್ರ ಅವರೆಲ್ಲರೂ ದೀನ ದಲಿತರಪ್ಪ, ಅವ್ರನ್ನೂ ಸಹಿತ ಮೋಕ್ಷಗರರಲ್ಲ, ಅವರಿಗೂ ಕೊಡ್ಲಕ್ ಬರಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅವಾಗ ಬಸವಣ್ಣವ್ರಿಗೆ ನೋವಾಗ್ತದೆ. ಅಪ್ಪ ಹೀಗೆ ತಾನೇ ಅಕ್ಕ ಬಂದು ಬಟ್ಟೆ ಕೊಡಿಸ್ಬೇಕಾದ್ರೆ ಅಕ್ಕಗೆ ಮೊದಲು ಕೊಡಿಸಿ ನನಗೆ ಕೊಡಿಸ್ತೇನೆ, ಏನಾದ್ರೂ ಹಣ್ಣು ಹಂಪಲುಗಳು ತಂದ್ರ ಅಕ್ಕನಿಗೆ ಕೊಟ್ಟು ಅಕ್ಕ ಚಲೋ ಉಣ್ಬೇಕಂತ ಹೇಳಿ ಆಕೆಗೆ ಕೊಟ್ಟು ನನಗೆ ಕೊಡ್ತೀರಿ, ಆದ್ರೆ ಧರ್ಮ ಸಂಸ್ಕಾರ ಅಕ್ಕನಿಗೆ ಕೊಡ್ಲಾರ್ದ ನನಗೆ ಯಾಕೆ ಕೊಡ್ತಿದ್ದೀರಪ್ಪ ಅಂತ ಕೇಳ್ತಾರ. ಅವಾಗ ಈ ಮಾತು ಬೆಳಕುವಂತ ಹೋಗತಿ, ಎಲ್ಲರೂ ಕುಂತಿರ್ತಾರ. ಆ ಸಂದರ್ಭದಲ್ಲಿ ನೋಡು, ನೀನು ನಾನು ಹೇಳಿದಂಗೆ ಕೇಳಿದ್ರೆ ನೀನು ಮನೆಗಿರು, ಇಲ್ಲ ಅಂತಂದ್ರೆ ಹೊರಟು ಹೋಗು ಅಂತ ತಿಳ್ಕೊಂಡು ಹೇಳ್ತಾರೆ. ಅವಾಗ ಬಸವಣ್ಣಪ್ಪ ಅಂತಾರ, ಅಪ್ಪ ನೀವು ಈ ಜನ್ಮದ ತಂದೆ ತಾಯಿಗಳು, ಆದ್ರೆ ನಾನು ನನ್ನ ಆತ್ಮ ಪರಮಾತ್ಮನದಿದೆ, ಹಾಗಾಗಿ ನೀವು ಹುಟ್ಟಿಸಿದ್ದಕ್ಕೆ ಧನ್ಯವಾದ. ಒಮ್ಮೆಯೂ ಜರೆದೆಡೆ ಸಾಲದೆ ಅಕಟಕಟ ಮದನಂಗೆ ಮಾರುಗೊಡುವರೆ, ಹಾಗೆ ಮಾರುಗೊಟ್ಟು ನಿನ್ನವರನ್ನೊಪ್ಪಿಸುವರೆ ಕೂಡಲ ಸಂಗಮದವ. ಏ ಪರಮಾತ್ಮ, ನೀನು ಹುಟ್ಟಿಸಿದ್ಯಾ, ಈ ತಂದೆ ತಾಯಿಗಳಿಗೆ ಶರಣಾರ್ಥಿ. ಆದ್ರೆ ಇವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಕೂಡಬೇಕು. ನೀನು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಹಾಳು ಮಾಡ್ಕೋಬೇಕಂತಂದ್ರ ನಾನು ನಿನ್ನ ಮಗ ಆಗಿರೋದ್ರಿಂದ ನೀನು ಹೇಳಿದಂತೆ ಕೇಳ್ತೀನಿ ಹೊರತಾಗಿ ಇವ್ರು ಹೇಳಿದಂತೆ ಕೇಳೋದಿಲ್ಲ. ಅಕ್ಕನಿಗೆ ಕೊಟ್ಟೆ ನಾನು ಇರ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂದಾಗ ಅವಾಗ ಅವ್ರ ತಾಯಿ ಹೇಳ್ತಾಳ, ನೋಡಪ್ಪ, ತಂದೆ ದೇವರು, ತಾಯಿ ದೇವರು, ಆಚಾರ್ಯ ದೇವರು ಅಂತ ತಿಳ್ಕೊಳಪ್ಪ, ಅವರೆಲ್ಲರೂ ಹೇಳಿದಂಗ ಕೇಳು. ನಮ್ಗೇನಂತೆ, ನಾವ್ ಹಿಂಗಿಟ್ಟು ಹೋಗ್ಬಿಡ್ತೀವಿ, ಅವ್ರ ಸೇವೆ, ಪುರುಷರ ಸೇವೆ ಮಾಡೋದೇ ನಮ್ಮ ಕರ್ತವ್ಯ, ನಮ್ಮ ಬಗ್ಗೆ ನಿನಗೆ ಯಾಕಪ್ಪ ಚಿಂತೆ ಅಂತಂದಾಗ ಅವಾಗ ಬಸವಣ್ಣ ಅಂತಾರ, ಅವ್ವ ಹಾಲು ಕೊಟ್ಟಿರ್ತಕ್ಕಂಥ ದೇವತೆ ನೀವು. ನಾವು ಕಣ್ಣು ತೆರಲಾರದಾಗ ಗಂಡು ಮಕ್ಕಳಿರ್ಲಿ ಹೆಣ್ಣು ಮಕ್ಕಳಿರ್ಲಿ ನಮ್ಮನ್ನ ತೊಡೆ ಮೇಲೆ ಇಟ್ಕೊಂಡು ಹಾಲು ಉಣಿಸಿ ಪ್ರೀತಿಯಿಂದ ಜೋಗಳ ಹಾಡಿರ್ತಕ್ಕಂಥ ಕೈಗಳಿಗೆ, ಜೋಗಳವನ್ನ ಹಾಡಿರ್ತಕ್ಕಂಥ ಬಾಯಿಗಳಿಗೆ, ಜೋಗಳವನ್ನ ಹಾಡಿರ್ತಕ್ಕಂಥ ದೇಹಕ್ಕೆ ಸಂಸ್ಕಾರ ಕೊಡಲ್ಲ ಅಂತಂದ ಮೇಲೆ ಇದು ಹೆಣ್ಣು ಮಕ್ಕಳಾದ ನೀವು ಈ ರೀತಿ ಮಾತಾಡ್ಬೇಕಾ? ಅವ್ವ ನಿಮಗೋಸ್ಕರ ಹತ್ತು ಕೇಳ್ತಾ ಇದ್ದೀನಿ ಅಂತ. ಬಿಡಪ್ಪ, ಅವೆಲ್ಲ ಬೇಡ, ಈ ಜನ್ಮದಲ್ಲಿ ಅವು ಸಾಧ್ಯ ಇಲ್ಲ. ಮುಂದಿನ ಜನ್ಮದಲ್ಲಿ ಒಂದು ವೇಳೆ ಹುಟ್ಟಿದ್ರೆ ಅದು ಗಂಡು ಮಗ ಹುಟ್ಟಿದ್ರೆ ನಾವು ತಗೊಳ್ತಪ್ಪ, ಈ ಜನ್ಮದಲ್ಲಿ ಆಗೋದಿಲ್ಲ ಅಂತ. ಹೆಂಗ ಶಾಸ್ತ್ರಗಳನ್ನ ಬರೆದ್ರೆ ಗೊತ್ತ್ರಿ? ಹೆಣ್ಣು ಮಕ್ಕಳು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ. ಒಂದು ವೇಳೆ ಹೆಣ್ಣು ಮಗಳು 10 ಜನ್ಮ ಎತ್ತಿ ಬಂದ್ರು ಸಹಿತ ಅವಳು ಹೆಣ್ಣೆ ಆಗಿ ಹುಟ್ಟುತ್ತಾಳ. ನಾಯಿ ಜನ್ಮದಲ್ಲಿ ಒಂದು ವೇಳೆ ಹುಟ್ಟಿ ಬಂದ್ರು ಅಲ್ಲಿನೂ ಹೆಣ್ಣಾಗಿ ಹುಟ್ಟುತ್ತಾಳ. ಕುದುರೆ ಜನ್ಮದಲ್ಲಿ ಹುಟ್ಟಿ ಬಂದ್ರು ಅಲ್ಲೇ ಹೆಣ್ಣು ಮಗಳಾಗಿ ಹುಟ್ಟುತ್ತಾಳ. ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ಧರ್ಮ ಸ್ವಾತಂತ್ರ್ಯ ಇಲ್ಲ ಅಂತ ಬರೆದಿಟ್ಟು ಬಿಟ್ಟಿದ್ರು ಶಾಸ್ತ್ರ. ಅದಕ್ಕಾಗಿ ಹಂಗ ನಡೀತಿದಪ್ಪ, ಅದ್ರ ವಿರುದ್ಧ ಹೋಗಬೇಡ ಅಂತ ತಿಳ್ಕೊಂಡು ಹೇಳ್ತಾರ. ಅವಾಗ ಬಸವಣ್ಣಪ್ಪ ಅಂತಾರ, ನೋಡಮ್ಮ ಕೇಳು, 3 ಜನಿವಾರ ಯಾಕೆ ಹಾಕ್ತಾರೆ ಅಂತ ಕೇಳ್ತಾರೆ. ನಾ ಯಾರ ಬ್ರಾಹ್ಮಣ ವಿರೋಧಿ ಅಲ್ಲ, ಆದ್ರೆ ಸಂಸ್ಕಾರ ಎಲ್ಲರಿಗೂ ಬೇಕಂತ ಬಸವಣ್ಣಪ್ಪ ಹೇಳಿದ ಮಾತುಗಳನ್ನೇ ಹೇಳ್ತಾ ಇದ್ದೀನಿ. ಅವಾಗ ಕೇಳ್ತಾರ, ಯಪ್ಪ ಅವ್ರ ಎದುರಿಗೆ ಕೇಳ್ತಾರ, 3 ಜನಿವಾರ ಯಾಕಪ್ಪ ಅಂತಾರಂದ್ರ, ನೋಡಪ್ಪ ನನ್ನ ಹೆಂಡತಿದು ದಾರ 1,
ನಮ್ಮ ಅಪ್ಪ ಅಮ್ಮನ ದಾರ ಒಂದು, ಆಮೇಲೆ ನನ್ನ ದಾರ ಒಂದು, ಟೋಟಲ್ 3 ಎಳೆ ದಾರ ಇವು ನಾನೇ ಪೂಜೆ ಮಾಡ್ಬೇಕು. ಬಸವಣ್ಣಪ್ಪ ಅಂತಾರ, ಸರಿಯಪ್ಪ, ಅಪ್ಪ ಅಮ್ಮಂದು ನೀನೇ ಪೂಜೆ ಮಾಡ್ತಿ, ನಿಂದು ನೀನೇ ಪೂಜೆ ಮಾಡ್ತೀಯ, ಮತ್ತ ನಿಮ್ಮ ಹೆಂಡತಿದು ನೀನೇ ಪೂಜೆ ಮಾಡ್ತೀಯ ಅಂದ್ರ ಅವ್ವ ಏನು ಊಟ ಮಾಡ್ತಾಳಲ್ಲ, ಅವ್ವ ಊಟ ಮಾಡ್ತಾಳಲ್ಲ, ಮತ್ತ ಅವ್ವ ಊಟ ಮಾಡೋದನ್ನ ತಪ್ಪಿಸಿ ನೀನೇ ಊಟ ಮಾಡು, ಅವ್ವ ಹೊಟ್ಟೆ ತುಂಬುತ್ತದೇನೋ ಅಂತ ಕೇಳ್ತಾರೆ ಬಸವಣ್ಣ. ನೋಡಿ ಎಷ್ಟು ಜ್ಞಾನಿ ಅದ. ಅವ್ವ ಊಟ ಮಾಡೋದು ನೀನು ಊಟ ಮಾಡು, ಅವ ಹೊಟ್ಟೆ ತುಂಬುತ್ತದೇನೋ ಅಪ್ಪ ಊಟ ಮಾಡಿದ್ರಂತ ಇಲ್ಲಪ್ಪ, ಅವ್ರವ್ರ ಊಟ ಅವ್ರವರೇ ಮಾಡ್ಬೇಕು. ಹಂಗೆ ಅವ್ರವ್ರ ಧರ್ಮ ಸಂಸ್ಕಾರ ಅವ್ರವರೇ ಮಾಡ್ಬೇಕು ಅಂತ ವಚನ ಬರೀತಾರ. ತನ್ನಾಶ್ರಯದ ರತಿ ಸುಖವನ್ನು ತಾನೊಬ್ಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರು ನಿಮ್ಮನೆತ್ತ ಬಲ್ಲರಯ್ಯ ಕೂಡಲ ಸಂಗಮ ದೇವ. ಏನ್ ಅದ್ಭುತವಾಯ್ತು. ತನ್ನ ರತಿ ಸುಖ, ತಾನು ಮಾಡತಕ್ಕಂಥ ಭೋಗಗಳು ತಾನು ಮಾಡಬೇಕು, ತಾನು ಮಾಡಿದ್ರೆ ತನಗೆ ಸುಖ, ತಾನು ಉಣ್ತಕ್ಕಂಥ ಊಟ ತಾನು ಉಂಡ್ರೆ ತನಗೆ ಸುಖ, ಬೇರೆಯವರಿಗೆ ಸುಖ ಆಗೋದಿಲ್ಲ. ಹಂಗೆ ಪ್ರತಿಯೊಬ್ಬರಿಗೂ ಪರಮಾತ್ಮ ಆತ್ಮ ಇಟ್ಟಿದ್ದಾನೆ. ಪ್ರತಿಯೊಬ್ಬರೂ ಪೂಜೆ ಮಾಡಿ ಅವ್ರ ಆನಂದವಾಗಿ ಪರಮಾತ್ಮನ ಪೂಜೆ ಮಾಡ್ಲಿಕ್ಕೆ ಬರ್ತದೆಪ್ಪ, ಅದನ್ನ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾರ. ಅವಾಗ ತಾಯಿ ಅಂತಾಳ, ಬಿಡು ಮಗ ಹೋಗ್ಲಿ, ನನ್ನ ಕಂದಮ್ಮ 9 ತಿಂಗಳ ನಂದಿ ವ್ರತವನ್ನ ಮಾಡಿ ನಿನಗೆ ಹುಟ್ಟಿಸಿದ್ದೇನೆ, ನನ್ನನ್ನ ಬಿಟ್ಟು ಎಲ್ಲಿ ಹೋಗ್ತೀಯ ಕಂದ, ಬೇಡ ಅಂತ ತಬ್ಬಿಕೊಳ್ತಾಳ. ಅವಾಗ ಬಸವಣ್ಣವರು ಒಂದು ಕತೆ ಹೇಳ್ತಾರ. ಆ ಕತೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನೋಡ್ರಿ ಏನಂತ ಹೇಳ್ತಾರಂತಂದ್ರೆ, ಎಂಥ ಜ್ಞಾನಿ 8 ವರ್ಷದ ಬಸವಣ್ಣ. ನೋಡಮ್ಮ, ಈ ಪ್ರಪಂಚದಲ್ಲಿ ಕೋಗಿಲನ್ನೂ ಸೃಷ್ಟಿ ಮಾಡಿದನ ಪರಮಾತ್ಮ, ಕಾಗೆಯನ್ನೂ ಸೃಷ್ಟಿ ಮಾಡಿದ ಪರಮಾತ್ಮ. ನೋಡ್ರಿ, ಆ ಕೋಗಿಲೆ ತತ್ತಿ ಇಡಬೇಕಾದ್ರ ಅದಕ್ಕೆ ಲೆಕ್ಕ ಬರೋದಿಲ್ಲ, ಕಾಗೆ ತತ್ತಿ ಇಡಬೇಕಾದ್ರೆ ಲೆಕ್ಕ ಬರೋದಿಲ್ಲ ಕಾಗಿಗೆ. ಆದ್ರೆ ಕೋಗಿಲೆ ತತ್ತಿ ಇಡಬೇಕಾದ್ರೆ ಲೆಕ್ಕ ಬರ್ತದ. ಆದ್ರೆ ಕೋಗಿಲೆ ತತ್ತಿ ಇಡ್ತದ, ಮರಿ ಮಾಡ್ಲಕ್ ಬರೋದಿಲ್ಲ. ಅದು ಇವತ್ತಿಗೂ ಹಂಗೆ ಅದ. ನೋಡ್ರಿ, ನೀವು ಹೊಲದಾಗ ರೈತರು ಯಾರು ಇದ್ರಿದ್ರ ಕೋಗಿಲ್ನ ಕಂಡ್ರೆ ಕಾಗೆಗಾಗಲ್ಲ, ಕಾಗೆನ ಕಂಡ್ರೆ ಕೋಗಿಲಿಗಾಗಲ್ಲ. ಹಂಗ ಅವು ವಿರುದ್ಧವ. ಅದಕ್ಕೆ ಕೋಗಿಲೆ ತತ್ತಿ ಇಡ್ತದ, ಆದ್ರೆ ಮರಿ ಮಾಡ್ಲಕ್ ಬರೋದಿಲ್ಲ. ಕಾಗೆ ತತ್ತಿ ಇಡ್ತದ, ಮರಿ ಮಾಡ್ಲಕ್ ಬರ್ತದ, ಲೆಕ್ಕ ಇಡಕ್ ಬರೋದಿಲ್ಲ ಅದಕ್ಕೆ. ಅದಕ್ಕ ಈ ಕೋಗಿಲೆ ಮರಿ ತನ್ನ 2 ತತ್ತಿಗಳನ್ನ ಇಟ್ಕೊಂಡು ಏನ್ ಮಾಡ್ತಂದ್ರೆ, ಕದ್ದು ಕಾಗೆ ಇರ್ಲಾರ್ದಾಗ ಅದ್ರ ಗೂಡ್ನಾಗ ಹೋಗಿ ಇಟ್ಟು ಬಂದು ಬಿಡ್ತದ, ಅದ್ರ ಗೂಡ್ನಾಗ ಹೋಗಿ ಇಟ್ಟು ಬರ್ತದೆ. ಅವಾಗ ಕಾಗೆಗೆ ಲೆಕ್ಕ ಬರ್ಲಾರ ಸಂಬಂಧ ನನವು 2 ಇನ್ನೂ 2 ಎಲ್ಲಿಂದಾರ ಬಂದವಲ್ಲ, 2 + 2 = 4 ಅಂತ ಗೊತ್ತೇ ಆಗೋದಿಲ್ಲ ಅದಕ್ಕೆ. ಅದಕ್ಕೆ ಏನ್ ಮಾಡ್ತದ, ತನ್ನ ರೆಕ್ಕೆಗಳನ್ನ ಹಚ್ಕೊಂಡು ಅದು ಚೆನ್ನಾಗಿ ಕಾವು ಕೊಟ್ಟು ಮರಿ ಮಾಡ್ತದ. ಯಾವಾಗ ಮರಿ ಹೊರಗಡೆ ಬಂದಾಗ ಕಾಗೆ ಮರಿಗಳು ಈ ಕಡೆ ಕೂಡ್ತಾವ, ಕೋಗಿಲ ಮರಿಗಳು ಈ ಕಡೆ ಕೂಡ್ತಾವ. ಅವಾಗ ನವ ವಸಂತ ಮಾಸ ಬರ್ತದ. ಕೋಗಿಲೆಗಳು ಕುಹು 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 ಅಂತ ರಾಗ ಆಡ್ತವ, ಈ ಕಾಗೆಗಳು ಕಾ ಕಾ ಅಂತವ. ಕಾಗೆ ತಾಯಿ ಕೋಗಿಲೆ ಮರಿ ಹತ್ರ ಹೋಗಿ ಅವಾಗಂತ, ನಾನು ನಿಮ್ಮನ್ನ ಹುಟ್ಟಿಸಿದ್ದೇನೆ, ಏನ್ ಮಾಡೀನಿ, ನಾನು ನಿಮ್ಮನ್ನ ಮರಿ ಮಾಡಿದ್ದೇನೆ, ನನ್ನ ಧ್ವನಿ ಕೂಗಬೇಕು, ನನ್ನ ವೈರಿ ಧ್ವನಿ ಕೂಗಬಾರದು ಅಂತದಕ್ಕಾಗಿ. ಅವಾಗ ಅವು ಅಂತವ ಕಾಗೆಗೆ ಪಾದಕ್ಕೆ ಶರಣ ಮಾಡಿ, ಅವ್ವ ಪಡೆದವ್ವ, ನೀನು ನಮ್ಮನ್ನ ಮರಿ ಮಾಡಿದೆ ನಿಜ, ಆದ್ರೆ ನಿನ್ನ ಗೂಡ್ನ್ಯಾಗ ನಮ್ಮವ್ವ ತಗೊಂಡು ಬಂದು ತತ್ತಿ ಇಟ್ಟಾಳ, ನಾವು ಕೋಗಿಲೆ ಮರಿ ಹೊರತಾಗಿ ನಿಮ್ಮ ಮರಿ ಅಲ್ಲ, ನಮಗೆ ಕೂಗಕ್ಕೆ ಕೂಹು ಕೂ ಅಂತ ಕೂಗಕ ಕೋಗಿಲೆ ಧ್ವನಿ ಬರ್ತದೆ ಹೊರತಾಗಿ ನಿನ್ನ ಧ್ವನಿ ಬರಲ್ಲ ಅಂತ ಹೇಳ್ತೀವಿ. ಇವತ್ತಿಗೂ ಸಹಿತ ಆ ಮಾತು ಸತ್ಯ ಇದೆ. ಅದನ್ನ ಬಸವಣ್ಣಪ್ಪ ತಾಯಿ ಹೇಳ್ತಾರ, ನೋಡವ್ವ ನೀವು ಕಾಗೆ ಇದ್ದಂಗ, ಮತ್ ಕಾಗೆ ಅಂದಾಗ ಎಲ್ಲರ ತಂದೆ ತಾಯಿ ಕಾಗೆ ಅಲ್ಲ, ಇದು ತತ್ವ. ಅದಕ್ಕೆ ಅವ್ರು ಹೇಳ್ತಾರ, ತಂದೆ ಅಂತಕ್ಕಂಥ ಕೋಗಿಲೆ ಅವನು ನೇರವಾಗಿ ಮನುಷ್ಯ ರೂಪ ತಗೊಂಡು ಹುಟ್ಟಿಸೋದಿಲ್ಲ, ನಿಮ್ಮಂತರ ಹೊಟ್ಟೆಯಲ್ಲಿ ಸಂಸಾರಿಕವಾಗಿ ಹುಟ್ಟಿಸ್ತಾನ. ಆದ್ರೆ ನಾನು ಹುಟ್ಟಿರ್ತಕ್ಕಂಥ ಜ್ಞಾನದ ಶಿಶು ಪರಶಿವ ಸೂನ್ ಅಂತ ಹೇಳಿದ್ನಲ್ಲ, ಸನ್ ಆಫ್ ಗಾಡ್, ಪರಮಾತ್ಮ ಮಗ ನಾನು ಆಗಿರೋದ್ರಿಂದ ನಾನು ಮೂಲ ತತ್ತಿ ಯಾರು ಅಂದ್ರೆ ಪರಮಾತ್ಮ, ಪರಮಾತ್ಮನ ಕೂಸಿದ್ದೀನಿ. ಅದಕ್ಕೆ ನೀವು ಲೌಕಿಕ ವ್ಯವಹಾರ ಮಾಡಿದ್ರಿಂದ ನನಗೆ ಮಾಡಕ್ ಬರೋದಿಲ್ಲ. ನಾನು ಪರಮಾತ್ಮನ ಆದೇಶದಿಂದ ಸತ್ಯವನ್ನ ಮಾತಾಡ್ತೀನಿ, ಪರಮಾತ್ಮ ಆದೇಶದಂತೆ ಇರ್ತೀನಿ. ನೀವು ತಂದೆ ತಾಯಿಗಳು ನನಗೆ ಹೊರಗೆ ಹಾಕಿದ್ರೆ ಏನಂತೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವೇ ಅಂತ ಪರಮಾತ್ಮನ ಬೇಡ್ಕೊಂತ ಹೋಗ್ತೀನಿ. ನೀವು ಒಬ್ಬ ಮಗ ಆದ ನಂತರ ಒಪ್ತೀರಿ, ಆದ್ರೆ ಒಬ್ಬ ಮಗನಿಗೆ ವಿರುದ್ಧವಾಗಿ ನಡ್ಕೊಳ್ತಿರಲ್ಲ ಹೆಂಗ? ನಾನು ಕೇಳೋದಾದ್ರೆ ಯಾರಿಗೆ ಸ್ವತಂತ್ರ? ನಿಮಗೋಸ್ಕರ ತಾಯಿ, ನೀವು ನನ್ನ ಜೊತೆ ಬರ್ರಿ ಅಂದ್ರೆ ತಾಯಿ ನಿಂದ್ರೋದಿಲ್ಲ. ಅವಾಗ ಅಕ್ಕ ನಿಂದಿರ್ತಾಳ, ಕೈ ಮುಗಿದು ಹೇಳ್ತಾಳ, ಮಗ ತಮ್ಮ ನೀನು ಎತ್ತಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ, ನಿನ್ನ ಬೆನ್ನಿಗೆ ನಾನು ಇರ್ತೀನಿ ಅಂತ ಹೇಳ್ತಾಳ. ಹಿರಿಯಡುವ
ಅಕ್ಕಗೆ ಮೊದಲು ಜನಿವಾರವು ಸಿಗಬೇಕೆನ್ನಲು ಶಾಸ್ತ್ರಾಧಾರವ ಸುರಿಯುತ್ತಾಯ್ತಾದೆ ಸತ್ಯವ ಹಿಡಿದೆ ಅವರನ್ನು ತೊರೆದೆ ಹಿಂದೆಯು ಬಂದಳು ನಾಗಲಾಂಬಿಕೆಯು ಬೆಂಬಲವೀಯಲು ಆಕೆಯ ನುಡಿಯು ಕಪ್ಪಡಿ ಸಂಗಮ ದಾರಿಯ ತುಳಿದು ಠಾವನು ಪಡೆದೆ ಗುರುಕುಲದಲ್ಲಿ ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ನೋಡಿ, ಅಕ್ಕನಾಗಮ್ಮ ಮಗ ತಮ್ಮ ಎಂತ ಒಂದು ಪ್ರಶ್ನೆಯನ್ನ ಕೇಳಿದೆಪ್ಪ. ಶತಮಾನಗಳಿಂದ ದಾಸ್ಯಕ್ಕೆ ಒಳಗಾಗಿರ್ತಕ್ಕಂಥ ನಾನು, ಹೆಣ್ಣು ಅಂದ್ರೆ ಅವಳು ಸಬಲಲ್ಲ ಅಬಲೆ ಅಂತ ತಿಳ್ಕೊಂಡು ಕರೆಸ್ಕೊಂಡಿರ್ತಕ್ಕಂಥ ಹೆಣ್ಣಿನ ಕುಲಕ್ಕೆ ಸ್ವತಂತ್ರವನ್ನು ಕೊಡಿಸಬೇಕಂತ 8 ವರ್ಷದಲ್ಲಿ ನೀನು ಹೊರಡ್ತಾ ಇದೆಯಲ್ಲಪ್ಪ, ನಿನಗೆ ಜಯವಾಗಲಿ ಅಂತ ತಿಳ್ಕೊಂಡು ಕೈ ಮುಗಿದು ಹೇಳ್ತಾಳ. ತಮ್ಮನಿಂದ ಹೊರಟು ಬಿಡ್ತಾಳ. ನೋಡ್ರಿ ತಾಯಂದ್ರೆ, ಇವತ್ತು ನಿಮ್ಮ ಮನೆಯೊಳಗಡೆ 108 ದೇವರುಗಳನ್ನ ಕೂಡಿಸ್ಕೊಂಡು ಪೂಜೆ ಮಾಡ್ರಿ, ಬೇಡ ಅನ್ನಲ್ಲ. ಆದ್ರೆ ನಿಮಗೆ ಸ್ವತಂತ್ರವನ್ನು ಕೊಟ್ಟವರು ಯಾವ ದೇವತೆಗಳೆಲ್ಲ. ನಿಮಗೆ ಸ್ವತಂತ್ರವನ್ನು ಕೊಟ್ಟು ನಿಮ್ಮ ಅಂಗದ ಮೇಲೆ ಲಿಂಗವಾಗಿಸಿ ಎದೆ ಮೇಲೆ ಲಿಂಗವಾಗಿ ಪ್ರತಿಷ್ಠಾಪನೆಗೊಳಿಸಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು. ಸ್ತ್ರೀಕುಲದ ಉದ್ಧಾರಕರಾಗಿ 8 ವರ್ಷದಲ್ಲಿ ನಿಮಗೆ ಸ್ವತಂತ್ರವನ್ನು ಕೊಟ್ಟಾರ. ಆ ನಂತರದಲ್ಲಿ ರಾಜಕೀಯವಾಗಿ ಅಂಬೇಡ್ಕರ್ ಅವರು ನಿಮಗೆ ಒಂದಿಷ್ಟು ಏನೋ ಮಾಡಿರಬಹುದು, ಆದ್ರೆ ಮೊಟ್ಟ ಮೊದಲ ಬಾರಿಗೆ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಪುರುಷ ಬಸವಣ್ಣನವರನ್ನ ಎಂದೂ ಮರಿಬೇಡಿ. ಹಾಗಾಗಿ ತಾಯಿಯಂದರೆಲ್ಲರೂ ಅವತ್ತು ಬಸವ ಜಯಂತಿ ದಿವಸ ನೀವೆಷ್ಟು ಜನ ಹೆಣ್ಣು ಮಕ್ಕಳಿದ್ದೀರಿ, ಇನ್ನು ತವ್ರ ಮನೆಯಿಂದನೂ ಕರೆಸ್ಕೋರಿ. ಅವತ್ತಿನ ದಿವಸ ತೊಟ್ಟಿಲ ದಿವಸ ಹೆಣ್ಣು ಸಂಕುಲಕ್ಕೆ ನೀನೊಂದು ಕಣ್ಣನ್ನ ಕೊಟ್ಟಿದ್ಯಾ, ಹೆಣ್ಣು ಸಂಕುಲಕ್ಕೆ ದಾರಿಯನ್ನ ತೋರಿಸಿದ್ಯಲ್ಲಪ್ಪ, ನಿನಗೊಂದು ಶರಣು ಅಂತ ಒಂದು ಬಾರಿ ನೀವು ತೊಟ್ಟಿಲನ್ನ ಹಿಡಿದು ಕೈ ತೂಗಿದ್ರೆ ನಿಮ್ಮ ವಂಶ ಯಾವತ್ತೂ ನಿರ್ವಂಶ ಆಗೋದಿಲ್ಲ. ವಂಶ ವೃಕ್ಷ ಅರಳುತ್ತಾ ಹೋಗ್ತದೆ. ಅಂತ ಒಂದು ಬಸವಣ್ಣನವರನ್ನ ನಾವು ಗೌರವಿಸೋಣ. ಅಂತ ಒಂದು ಬಸವಣ್ಣನವರು ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾರ, ಏನು ಮಾಡ್ತಾರ, ಎಲ್ಲಿ ಉಳಿತಾರ, ಏನು ವಿದ್ಯಾಭ್ಯಾಸ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾಳೆ ದಿವಸ ಹೇಳೋಣ. ತಾಯಿಂದರೆ ಇಂಥ ಒಂದು ವಿಶ್ವಗುರು ಬಸವಣ್ಣನವರು ಮನುಕುಲದ ಭಾಗ್ಯದ ದೇವತೆಯಾಗಿ ತನ್ನ ಇಡೀ ಜೀವನವನ್ನ ತ್ಯಾಗ ರೂಪದಲ್ಲಿ ಸವಿಸಿ ನಮಗಾಗಿ ಧರ್ಮವನ್ನು ಕೊಟ್ಟೋಗಿದ್ದಾರೆ.